ಇನ್ನು ಪಂಚ ಗ್ಯಾರಂಟಿಗಳಲ್ಲಿ ಒಂದಾದಂತಹ ಗೃಹಲಕ್ಷ್ಮಿ ಸತ್ತವರ ಖಾತೆಗೂ ಕೂಡ ಹಣ ಹೋಗ್ತಾ ಇತ್ತು. ಹೀಗಾಗಿ ಸರ್ಕಾರದಿಂದ ಇದರ ವಿರುದ್ಧ ಕ್ರಮದ ಹೆಜ್ಜೆ. ಗೃಹಲಕ್ಷ್ಮಿ ಹಣ ವಾಪಸ್ ಪಡೆಯೋದಕ್ಕೆ ಅಂದ್ರೆ ಯಾರೆಲ್ಲ ಮೃತರ ಖಾತೆಗೆ ಹೋಗ್ತಾ ಇತ್ತು ಆ ಹಣ ವಾಪಸ್ ಪಡೆಯೋದಕ್ಕೆ ಸರ್ಕಾರ ನಿರ್ಧರಿಸಿದೆ. ಸತ್ತವರ ಹೆಸರು, ಅವರ ಅಕೌಂಟ್ ಅನ್ನ ಗುರುತಿಸಿದೆ ಸರ್ಕಾರ. ಜಿಲ್ಲಾವಾರು ಸರ್ವೆ ಮಾಡಿ ಲಿಸ್ಟ್ ಮಾಡಿದ್ದಾರೆ ಅಧಿಕಾರಿಗಳು. ಬರೋಬ್ಬರಿ 69,000 ಮೃತರ ಅಕೌಂಟ್ಗಳನ್ನ ಪತ್ತೆ ಮಾಡಿದೆ ಸರ್ಕಾರ. ಹಾಗಾಗಿ ಯಾವೆಲ್ಲ ಮೃತರ ಖಾತೆಗೆ ಹಣ ಹಾಕಲಾಗಿತ್ತು ಅದನ್ನು ವಾಪಸ್ ಪಡೆಯುವಂತಹ ನಿರ್ಧಾರ. 69,000 ಖಾತೆಗಳಿಂದ 79,75,00,000 ವಾಪಸ್ಗೆ ನಿರ್ಧಾರ ಆಗಿದೆ. ಬ್ಯಾಂಕ್ ಅಧಿಕಾರಿಗಳ ಜೊತೆಗೆ ಸಂಪರ್ಕ ಸಾಧಿಸಿದೆ ಸರ್ಕಾರ. ಈವರೆಗೂ ಯಾವೆಲ್ಲ ಮೃತರ ಖಾತೆಗಳಿಗೆ ಹಣ ಹೋಗಿತ್ತು ಅದನ್ನು ವಾಪಸ್ ಪಡೆಯುವಂತಹ ನಿರ್ಧಾರ. ಇನ್ನು ಗೃಹಲಕ್ಷ್ಮಿಗೆ ಜೀವಿತ ಪ್ರಮಾಣ ಪತ್ರವನ್ನು ಕಡ್ಡಾಯಗೊಳಿಸಿ ಸಿಎಂ ಸಿದ್ದರಾಮಯ್ಯಗೆ ಈ ಬಗ್ಗೆ ದಿನೇಶ್ ಗೂಳಿಗೌಡ ಅವರು ಪತ್ರ ಬರೆದಿದ್ದಾರೆ. ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರು ದಿನೇಶ್ ಗೂಳಿಗೌಡ. ಗೃಹಲಕ್ಷ್ಮಿ ಖಾತೆಯಿಂದ ಹಣ ಪಡಿತಾ ಇರುವಂಥವರು ಗೃಹಲಕ್ಷ್ಮಿಗೆ ಜೀವಿತ ಪ್ರಮಾಣ ಪತ್ರವನ್ನು ಕೊಡುವಂತೆ ಅದನ್ನು ಕಡ್ಡಾಯ ಮಾಡಿ. ಇದುವರೆಗೆ 57,300 ಕೋಟಿ ಆರ್ಥಿಕ ಸಹಾಯ ಆಗಿದೆ. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಆರ್ಥಿಕವಾಗಿ ಇದು ಬಹಳ ದೊಡ್ಡ ಸಹಾಯ. ಆದರೆ ಇದರ ನಡುವೆ ಮೃತರಿಗೂ ಕೂಡ ಗೃಹಲಕ್ಷ್ಮಿ ಹಣ ಹೋಗ್ತಾ ಇರೋದ್ರಿಂದಾಗಿ ಅದನ್ನು ತಡಿಬೇಕು. ಜೀವಿತ ಪ್ರಮಾಣ ಪತ್ರ ಕೊಟ್ಟರೆ ಅಕ್ರಮ ಗೊತ್ತಾಗತ್ತೆ. ಅದರಿಂದ ಅರ್ಹ ಫಲಾನುಭವಿಗಳಿಗೆ ಹಣವನ್ನು ಕೊಡಬಹುದು. ಜೀವಿತ ಪ್ರಮಾಣ ಪತ್ರ ಕಡ್ಡಾಯಗೊಳಿಸಬೇಕು ಅಂತ ಹೇಳಿ ದಿನೇಶ್ ಗೂಳಿಗೌಡ ಅವರು ಸಿಎಂಗೆ ಮನವಿಯನ್ನು ಮಾಡಿದ್ದಾರೆ.